ನರಗಳ ಮೇಲೆ ಹಿಡಿತಕ್ಕೆ ತಪ್ತದ, ಲಘುನ ಮುಪ್ಪು ಬಂದುಬಿಡ್ತದ, ಲಘುನ ನಮ್ಮನ್ನು ಮ್ಯಾಲೆ ಹೋಗುವಂಥ ಪ್ರಸಂಗ ಬರ್ತದೆ. ಇದು ನಮ್ಮ ರೈತರ ಒಂದು ಸ್ವಲ್ಪ ನಿಂತು ವಿಚಾರ ಮಾಡಿರಿ. ರೈತರ ಕಬ್ಬು ಯಾಕೆ ಬೆಳೀತೀರಿ ನೀವು? ಉಳಿದ ಬೆಳೆಗಳು ಯಾಕೆ ಬೆಳಿಬಾರ್ದು? ಎಣ್ಣೆ ಬೆಳೆಗಳನ್ನ ಯಾಕೆ ಬೆಳಿಬಾರ್ದು? ಲಾಭದ ಉದ್ಯೋಗ ಅಲ್ಲೇನ್ರಿ? ಎಣ್ಣೆ ಬೆಳೆ ಬೆಳೆದ ಅಲ್ಲೇ ಒಂದು 4 ಹಳ್ಳಿಗಳ ನಡಕ ಒಂದು ಎಣ್ಣೆ ಫ್ಯಾಕ್ಟ್ರಿ ಎಲ್ಲರಿಗೂ ರೈತರು ಮಾಡ್ಕೊಂಡ ಆ ಎಣ್ಣೆ ನೀವು ಸುತ್ತಮುತ್ತ ತಾಲೂಕದಲ್ಲಿ ಮಾರ್ರಿ, ಆಗೋದಿಲ್ಲ ಅದು. ಮತ್ತು ಇವತ್ತು ವರ್ಷ ನಮ್ಮ ಗಾಣಿಗ ಸಮುದಾಯದವ್ರು ಇದ್ದಾರೆ ಪಾಪ, ಎಣ್ಣೆ ತಯಾರು ಮಾಡಿ ಸಪ್ಲೈ ಮಾಡುವಂಥವ್ರು, ಅವ್ರಿಗೂ ಒಂದು ಉದ್ಯೋಗ ಆಗ್ತದೆ, ನಿಮಗೂ ಬೆಲೆ ಬರ್ತದೆ, ಮಾರ್ಕೆಟ್ ಬರ್ತದೆ. ಇವತ್ತು ಯಾರೋ ಅದಾನಿ ಅಂಬಾನಿ ಅಂಥವ್ರ ಕೈಯಾಗ ಅವ್ರು ಎಣ್ಣೆನೂ ಅವರ ಮಾರೋರು. ಟಾಟಾ ಉಪ್ಪು ಮಾರ್ತಾರಲ್ಲ, ಟಾಟಾ ಉಪ್ಪು ಮಾರವ, ಎಣ್ಣೆ ಮಾರವ, ಸಿಗರೇಟ್ ಮಾರವ, ಶರೆ ಮಾರವ, ನಿಮ್ಮ ಹತ್ತೇನು ಮಾಡುವಂಥದ್ದು. ಮತ್ತು ನಮ್ಗೆ ಗೊತ್ತದ ಟಾಟಾ ಅವರು, ಅವ್ರ ಹಿಂದಿನ ಅಜ್ಜು ಮುತ್ತಾಜರು ಈ ಅಫೀಮ ಮಾರಿ ಶ್ರೀಮಂತರು ಅದಾರ. ಅವರು ಅಫ್ಘಾನಿಸ್ತಾನದ ಬಂದ ಆ ದುಡ್ಡು ತಂದಿದ್ದಾರೆ, ಹಾಕ್ಕೊಂಡು ಅವರು ಇಂಡಸ್ಟ್ರಿ ಮಾಡಿದವರು. ಅಂಥವ್ರು ಇವತ್ತು ಉಪ್ಪು ತಯಾರು ಮಾಡ್ತಾಯಿದ್ರು. ಎಲ್ಲ ನಾವು ಮಾಡ್ತೀವಿ ಅಂತಾರೆ. ಮುಂದೆ ನಮ್ಮ ಬಡವ್ರದ್ದು ಏನು ಕೆಲಸ? ಕೊಂಡ್ಕೊಳ್ಳೋದು, ರೊಕ್ಕ ಇಲ್ಲ ಕೊಳ್ಳಾಕ, ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಇಲ್ಲ, ಎಲ್ಲಿದು ಕೊಡೋರು ನೀವು? ಮುಂಜಾನೆ ಸಂಜೆ ದುಡ್ದಾಗ 300-400 ಕೊಡ್ತಾರೆ, 400 ಬದುಕೇನಾಗೋದು? ಯಾರು ಸರಿ ಚಟ್ಟ ಹಚ್ಚಿ ಬಿಟ್ಟಿರ್ತಾರೆ. ನೋಡಿದ್ರೆ ಸರಿ ಒಂದು ಸ್ವಲ್ಪ ಸವಿ ಮಾಡಿಬಿಡ್ರಿ. ಯಾಕಂದ್ರೆ ಕುಡಿಯೋದು ಕಡಿಮೆ ಆಗ್ಯಾರ. ಅದಕ್ಕಾಗಿ ನಮ್ಮ ಸಿದ್ದರಾಮಯ್ಯನವರು ಇನ್ಕಮ್ ಬರುವಂಥದ್ದು ಇದು ಸರಾಯಿ ಸಹಿ ಮಾಡ್ರಿ ಅಂತ ಸಹಿ ಮಾಡಿದ್ರೆ ಮತ್ತೆ ಹುಚ್ಚುತ್ತೆ ಹೋಗ್ತಾರೆ ಜನ. ಒಂದು ಪೆಗ್ ತೊಗೊಳವ, 4 ಪೆಗ್ ತೊಗೋತಾನೆ, ಅರ್ಧ ಒಂದು ಕ್ವಾರ್ಟರ್ ತೊಗೊಳವ, ಒಂದು ಫುಲ್ ತೊಗೋತಾನೆ, ಮತ್ತು ಲಾಭ ಬಂತಾರಲ್ಲ ಅದಕ್ಕೊಂದು ಟ್ಯಾಕ್ಸ್ ಬಿಡೋರ್ದಾರ. ಯಾರು? ನಮ್ಮ ಸಿದ್ದರಾಮಯ್ಯ ಸರ್ಕಾರ. ನೀವು ಹಾಳಾಗಿ ಹೋಗ್ರಿ ಕುಡ್ದ ನಮಗೆ ಟ್ಯಾಕ್ಸ್ ಕೊಟ್ಟಪ್ಪ. ಆ ಟ್ಯಾಕ್ಸ್ ಯಾರಿಗೆ? ಗ್ಯಾರಂಟಿ ಸರ್. ಅದಕ್ಕೆ ಗ್ಯಾರಂಟಿ ಹೆಸರು ಹೇಳ್ತಾರೆ, ಗ್ಯಾರಂಟಿಗೆ ಹೆಚ್ಚಾಗೋದು. ಈಗಾಗಲೇ 3.5 ಲಕ್ಷದಿಂದ 4 ಲಕ್ಷ ಕೋಟಿ ರೂಪಾಯಿ ನಮ್ಗೆ ತೆರಿಗೆ ಕೊಡ್ತೀವಿ ನಾವೆಲ್ಲರೂ. ಕಡ್ಡಿ ಪಿಟ್ಟಿಗೆ ಟ್ಯಾಕ್ಸ, ಆರೋಗ್ಯದಿಂದ ಎಲ್ಲ ಗುಳಿಗೆ ಔಷಧಿಗಳು ಟ್ಯಾಕ್ಸ, ಸಾರಾಯಿಗೆ ಟ್ಯಾಕ್ಸ, ಎಲ್ಲ ಕೊಟ್ಟು ಹೈರಾಣ ಆಗ್ಯಾರ ಇವತ್ತು. ನನ್ನ ಲೆಕ್ಕದ ಪ್ರತಿಯೊಂದು ಮೇಲೆ ಟ್ಯಾಕ್ಸ್ ರೀ, ಟ್ಯಾಕ್ಸ್ ನೀರಿನ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಕೊಡೋದ. ಮತ್ತು ನಾಳೆಗೆ ಸಾರಾಯಿ ಸೇವ್ ಮಾಡ್ತಾನೆ. ಅದು ಎಲ್ಲಿ ತಯಾರಾಗೈತೆ? ಈ ಕಬ್ಬಿನಿಂದ. ನೀವು ರೈತರು ನೀವಾಗಿ ಹಾಗಾಕೊಟ್ಟ ಕೈ ಕಟ್ಕೊಂಡ ಅವ್ರ ಮುಂದೆ ಗುಲಾಮರಿಗೆ ಅಡ್ಡಾಡುವಂಥ ಪರಿಸ್ಥಿತಿ ಯಾಕೆ ತಂದುಕೊಳ್ತಾ ಇದ್ದೀರಿ ಅಂತ ನಾನು ಸಹಜ ಕೇಳ್ತಾ ಇದ್ದೀನಿ ನಿಮಗೆ. ಪಾಪ ನೀವು ಸ್ಟ್ರೈಕ್ ಮಾಡ್ತಾಯಿದ್ದೀನಿ, ನಿಮಗೂ ಅರ್ಥ ಆಗ್ತದೆ. ಹೋಗಿ DC ಆಫೀಸ್ ಕೊಡೋದು, ಬಿಸಿಲಾಗ ಟೆಂಟ್ ಹಾಕೋದು, ಪರ್ಮಿಷನ್ ತೊಗೊಳ್ಳೋದು, ಅಲ್ಲಿ ಪೊಲೀಸರ ಕಾಟ, ಕಿರಿಕಿರಿ, ಇಲ್ಲಿ ಕೊಂಡ್ರಬೇಡ್ರಿ, ಅಲ್ಲಿ ಕೊಂಡ್ರಬೇಡ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ. ನೀವು ಕಬ್ಬು ಬೆಳೆಸಿ 1 ವರ್ಷ ಬೆಳೆಸಬೇಕು, ಬೆಳೆಸಿ ಅದನ್ನು ಕಟಾವು ಮಾಡಬೇಕು, ಗೊಬ್ಬರ ಹಾಕಿ ಬೆಳೆಸಿ ಮಗನ ಜೋಪಾನ ಮಾಡ್ಕೋಬೇಕು, ಮಗಳ ಜೋಪಾನ ಮಾಡಬೇಕು, ತಂದು ಹಚ್ಚಬೇಕು, ಬಿಲ್ ಅಂತ ತೂಕದಾಗ ಹೊಡೆಯವ್ರು ಇವರು. 1 ಟನ್ನಿಗೆ ಏನಿಲ್ಲ 1 ಕ್ವಿಂಟಲ್ ಹೊಡಿತಾರೋ, ಎಷ್ಟು ಹೊಡಿತಾರೋ ಪರಮಾತ್ಮ ಹೋಗೋದು ಹೊಡ್ಯಾವಗಣ. ಅದನ್ನು ಸಹನ ಮಾಡ್ಕೋಬೇಕು, ತೂಕದಾಗ ಹೊಡಿದು. ಮತ್ತು ನಮ್ಮ ಎಲ್ಲ ಆ ದಿನ ಹೋಗಿರಪ್ಪ ಕೊಟ್ಟು ಹೋತ್ ಬಿಡು ಮಾರ ಪೀಡ ತಂದು ಹಚ್ಚಿನಿ ಅಂತಂದು ನಮ್ಮ ಬಿಲ್ ಇಟ್ಕೊಡ್ರಿ. ಕೊಡ್ಸಿರೋ ಎಲ್ಲಿ ಹೊಡಿತೀವಿ ನಾವು? ಕೊಡ್ಸಿರ್ತಾ ಹೇಳ್ರಿ, ನಾವು ಎಲ್ಲಿ ಹೊಡಿ ಹೋಗೋದಿಲ್ಲ ಅಂತಲೂ ಇಲ್ಲ. ಬಿರುಸರು ಹೇಳ್ತಾರೆ ಅವರು, ಸಾಹೇಬ್ರ ನಮ್ಮ ಬಿಲ್ ನೋಡ್ರಿ ಅಂತ ಅಡ್ಡಾಡಬೇಕು. ಇದು ಚಪ್ಪಲ್ ಹರಿದು ಹೋಗ್ತಾವ, ಮತ್ತು ಹೊಸ ಬರ್ತಾವ, ಅವ್ರು ಹಾಕಿರೋದಿಲ್ಲ, ಬರಗಾಲ ಅಡ್ಡಾಡಬೇಕು. ಯಾಕ್ರಿ ಬರಗಾಲ ಅಡ್ಡಾಡ್ತೀರಿ ಅಂತ ಕೇಳಿದ ಕೂಡ ಇಲ್ಲರಿ ಹನುಮಂತಗಟ್ಟು ಬಿಡ್ಕೊಂಡಿವ್ರಿ ನಮ್ಮ ಹನುಮಪ್ಪಗ, ಅದಕ್ಕೆ ಹಾಗೆ ಬರಗಾಲ ಅಡ್ಡಾಡ್ತು ಹೇಳಬೇಕು. ಏನೇನು ರೀ ಸಂಕಟ ಪಾಪ ರೈತಂದ. ಇದೆಲ್ಲ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರು ತಿಳಿದಿಲ್ಲೇನೋ. ಅವ್ರು ರೈತರು ಮುಂದೆ ಬಂದಿದ್ದೀವಿ ನಾವು ಅಂತ ಹೇಳ್ತಾರೆ. ಅಲ್ರಿ ಅವ್ರು ಬಿಲ್ ಕೊಡಿಸ್ರಿ, ಲಾಸದ ಬಿಲ್ ಅದು, ಪ್ರಾಫಿಟ್ ಬಿಲ್ ಅಲ್ಲ. ಅವ್ರು ನೀವೇನಾದರೂ ಮಿನಿಮಮ್ 4,000 ಕೊಟ್ಟರೆ ಅಂದ್ರೆ 1 ಟನ್ನಿಗೆ ಅದು ಲಾಭಪ್ಪ. ಹೌದು, ಕಡೆಗೆ ಅಷ್ಟು ಗಂಟೆ ಆತಂತೆ. ಇದೇನು ಪಾಪ 2.5-3,000 ಕೊಟ್ಟರೆ ಲಾಭನ. ಅದನ್ನು ಕೊಡೋಕೆ ವರ್ಷ ಆತೀವಿ. ವರ್ಷದ ಬಡ್ಡಿ ಏನಾಯ್ತು 605 ಕೋಟಿ ರೂಪಾಯಿದ, ಅದನ್ನು ಅವ್ರು ತಿನ್ನೋರ ಬಡ್ಡಿ ಇವ್ರಿಗೆ ಕೊಡೋದಿಲ್ಲ. ಹೀಗಾಗಿ ಇವತ್ತು ನಮ್ಮ ರೈತ ಹೈರಾಣಾಗಿದ್ದಾರೆ ರೀ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬ್ಯಾಡಂದ್ರೆ ಪಾಪ ಬಿಡೋದಿಲ್ಲ, ಮತ್ತೊಂದು ಉದ್ಯೋಗ ಬರೋದಿಲ್ಲ ಅವ್ರಿಗೆ. 10 ರೂಪಾಯಿ ಇನ್ನೊಂದು ಉದ್ಯೋಗ ಐತಿ ಮಾಡ್ತಾರಂತಿಲ್ಲ, ಅವ್ರು ಬೇರೆ ಉದ್ಯೋಗ ಕಲಿಯೋಕೆ ಹೋಗಿಲ್ಲ. ಶ್ರಮದಾಯಕವಾದಂಥ ಇಂಥ ಕೆಲಸ ಮಾಡ್ತಾರೆ. ನಮ್ಗೆ ಕೊಡುಕರಿಗೆ ಅದು ಸಕ್ಕರೆ ತಿನ್ನೋರಿಗೆ ಸಕ್ಕರೆ ತೆಗೆದು ಕೊಡ್ತಾರೆ. ಪಾಪ ಎಷ್ಟು ತ್ರಾಸ ಮಾಡ್ಕೊಳ್ತಾರೆ. ಮತ್ತು ಅವ್ರು ಸರಾಯಿ ಕುಡಿಸಿ ಆ ದುಡ್ಡನ್ನು ವಾಪಸ್ ಕಳ್ಸ್ಕೊಳ್ತಾರೆ. ಇಂಥ ವ್ಯವಸ್ಥೆಯಲ್ಲಿದ್ದಾಗ ಪಾಪ ನಮ್ಮ ರೈತರ ಬಗ್ಗೆ ಎಲ್ಲಿ ಸವದತ್ತಿಯಲ್ಲಿ ಮಾಡಲಿ, ಬೆಳಗಾವಿಯಲ್ಲಿ ಮಾಡಲಿ, ಅಥವಾ ಯಾವುದೇ ಈ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಮಾಡಲಿ, ಇದು ಯಾರೂ ಜಾತ ಮಾಡೋದು. ನಮ್ಮ DC ಅವ್ರು ಏನೋ ಅಂತಾರೆ ಇವತ್ತು, ಅವ್ರು 25 ಇಷ್ಟು ಕೊಟ್ಟರೆ ಭಾಳ ಒಳ್ಳೆಯದು. ಯಾಕಪ್ಪ ಅಂತಂದ್ರೆ ಪಾಪ ಅವ್ರ ಬದುಕನ್ನು ನೋಡ್ರಿ ಏನಾಗಿದೆ ಅಂತೇಳಿ. ಯಾಕೆಂದ್ರೆ ಹೊಳ್ಳೆ ಹೇಳಿದ್ರೆ ಏನು ಅರ್ಥ ಇಲ್ಲ. ಅವ್ರ ಬದುಕು ಮಾತ್ರ ನರಕಾಗ್ಯದ. ಆ ನರಕಕ್ಕೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಲಾಸ್ ಆದರೂ ಸಹಿತ ಬಿಲ್ ಕೊಡಿಸ್ತೀರಿ ನಿತೀಶ್ ಪಾಟೀಲ್ರ.
ಕೊಡಿಸ್ರಿ. ಯಾಕಂದ್ರೆ ರೈತ ಲಾಸ್ ಮಾಡ್ಕೊಂಡ